ಆನೇಕಲ್ ತಾಲೂಕಿನ ತಿಗಳ ಚೌಡದೇನಹಳ್ಳಿ ಗ್ರಾಮದಲ್ಲಿ ಯುವಜನ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಶ್ರಮದಾನಕ್ಕೆ ವಿಜಯ ಕಾಲೇಜಿನ ಪ್ರಾಂಶುಪಾಲರಾದ ಸುಧಾ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಚಾಲನೆ ನೀಡಿದರು. ಅವಕಾಶ ಸಿಕ್ಕಿದ್ರೆ ಯಮರೇ ಪಂಚಾಯಿತಿಯಲ್ಲಿ ನೀವು ಸಾಧ್ಯವಾದ ಕ್ಯಾಂಪ್ ಹೇಳಿ ಸರ್. ಡಾಕ್ಟರ್ ಬಳಿಕ ದೂರದರ್ಶನದೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯೆ ರಾಜೇಶ್ವರಿ ಗಾಂಧೀಜಿಯವರ ಸ್ವಚ್ಛ ಭಾರತ ಪರಿಕಲ್ಪನೆ ಸಾಕಾರಗೊಳಿಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಡಿ ಗ್ರಾಮದಲ್ಲಿ ಶ್ರಮದಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಬಂದು ನಾವು ಸ್ವಚ್ಛತೆಗೊಳಿಸ್ತೀವಿ, ನಾವು ಈ ಹಳ್ಳಿನಲ್ಲಿ ಏನಾದರೂ ನಮ್ಮ ಕೈಯಲ್ಲಾದ ಸೇವೆ ನಾವು ಮಾಡ್ತೀವಿ, ಸ್ವಚ್ಛ ಅವ್ರು ನೋಡಿ ಮತ್ತೆ ನಾವು ಅದರ ಒಂದು ಅಭಿಯಾನನ ಮಾಡೋಣ ಅಂತ ಪ್ರೇರಣೆ ನಮಗೂ ಬರುತ್ತೆ. ಪ್ರಾಂಶುಪಾಲರಾದ ಸುಧಾ ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಹಾಗೂ ಸೇವಾ ಮನೋಭಾವ ಮೂಡಿಸುವ ನಿಟ್ಟಿನಲ್ಲಿ ಈ ಶಿಬಿರ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸ್ಕ್ರೀನ್ ಆಗ್ಬೋದು, ಒಂದು ಬ್ಲೂ ಸ್ಕ್ರೀನ್ ಡಿವೈಸ್ ಜೊತೆನೆ ಬಹಳಷ್ಟು ಹೊತ್ತು ಕಾಲ ಕಳೀತಾ ಇರ್ತಾರೆ. ಈ NSS ಕ್ಯಾಂಪ್ ಬಂದು ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಬ್ರೇಕ್ ತಗೊಂಡು ಇಲ್ಲಿ ಏನೋ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಬಂದು ಮಾಡಬೇಕಂತಿದ್ದಾರೆ. ಅದೇ ಒಂದು ಸ್ವಲ್ಪ ಮಟ್ಟಿಗೆ ನನಗೆ ಖುಷಿ ಕೊಡೋದು. ಶಿಬಿರದ ಕಾರ್ಯಕ್ರಮ ಅಧಿಕಾರಿ ಕೃಷ್ಣಮೂರ್ತಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹೆಚ್ಚಿಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಪಾತ್ರ ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಒಡನಾಟ ಇಟ್ಕೊಳ್ಬೇಕು ಅಂತೇಳಿ ಮೇಲ್ನೋಟಕ್ಕೆ ಇದು ನಗರೀಕರಣಕ್ಕೆ ಒಳಗಾಗ್ಬಿಟ್ಟಿದ್ರೂ ಕೂಡ ಅದೇ ಗ್ರಾಮದ ಚಿಗುರು ಇನ್ನೂ ಇರೋದ್ರಿಂದ ಹಾಗಾಗಿ ನಗರ ಗ್ರಾಮ ನಿರಂತರತೆ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈ ಗ್ರಾಮದಲ್ಲಿ ಇವತ್ತು ಶಿಬಿರವನ್ನು 7 ದಿನಗಳಲ್ಲಿ ಆಯೋಜಿಸಿದ್ದೀವಿ.